ಇವ್ರ ಮನೇಲಿ ತಿಂಗಳಿಗೆ 15,000 ರೂಪಾಯಿ ಕೂಲಿ ಮಾಡ್ತಾರೆ ಅಂತಂದ್ರೆ 35,000 40,000 ದುಡ್ಡು ಕಟ್ಬೇಕು ಒಂದು ತಿಂಗಳಿಗೆ. ಎಲ್ಲಿಂದ ಕಟ್ತಾರೆ ಸರ್ ಪ್ರತಿಯೊಂದು ಮನೆಗೆ ಸಾಲ ಮಾಡಿರೋರು. ಇವರು ಸಂಘದವ್ರು ಏನು ಮಾಡ್ತಾವ್ರ ಅಂತಂದ್ರೆ ಈಗ ಸಂಘ ಬತ್ತು ಅಂತಾರೆ, ಯಾರೋ ಎಲ್ಲ ಬತ್ತಾವ ಸಂಘಗಳು ಒಂದು 20-30 ಸಂಘದವ್ರು. ಇವರು ನಮ್ಮ ಅವ್ರ ಹೆಸರು ಕುಲ ಗೊತ್ತಿಲ್ಲ ಸಂಘದವರು ಬರೋದು. ಅಮ್ಮ ನಿಮ್ಗೆ ಚಿಕ್ಕ ಸಾಲ ಬಂದಿದೆ ಮೇಡಮ್ ತಗೊಬಿಡಿಯಮ್ಮ, ನಿಮ್ಗೆ ಯಾಕೆ ಇಲ್ಲ ಅಂತವಮ್ಮ ನೀವು ಕಟ್ಟೋರು ನೀವು ಅಂತ ದಿವಸ ಮಾಡೋದು. ಹಂಗೆ ಕೊಟ್ಟಿರೋದು ಇವರು. ಇವತ್ತು 50 ಬತ್ತು ತಕಮ್ಮ ಇದು ವಜಾ ಮಾಡಿಬಿಡಿ 30 ಕಟ್ಬಿಡಿ ಒಂದೇ ಸತಿ ಅಮೌಂಟು 30 ಕಟ್ಬಿಟ್ರೆ 60 ಬತ್ತ 60 ಬತ್ತ. ಹಾಂ ಈಗ 30 ಉಳ್ಕೊಂಡಿದೆ ಕಟ್ಟಿ. ಈಗ 1 ಲಕ್ಷ ತಗೊಂಡು 70,000 ತೀರಿಸಿದ್ದಾರೆ ಅಂತ ತಿಳ್ಕೊಂಡು ಇನ್ನು 30,000 ಇದೆ ಅಲ್ಲಿ. 30,000ದಲ್ಲಿ ಏನು ಮಾಡ್ತಾರೆ, ಇದು 30,000 ಕಟ್ಬಿಡಿ 1 ಲಕ್ಷ ಬತ್ತ. ಆಸೆ ತೋರಿಸೋದು ಯಾವ ಸಂಘದವರು ಅಷ್ಟೇ ಮಾಡ್ತಾ ಇರೋದು ಇಲ್ಲಿ. ಈಗ ನೋಡಿ, ಈಗ ಒಂದು ಮನೆ ಇದೆ ಇಲ್ಲಿ, ಅದು ಆ ಮನೆ ನೋಡಿದ್ರೆ ತಗಡಿ ಶೀಟ್ ಹಾಕಿದ್ದಾರೆ. ಆ ಮನೆಗೆ ಸಾಲ ಕೊಡ್ಬೋದಾ? ಈಗ ನೀವೇ ನೋಡಿ ಸಾಲ ಕೊಡ್ಬೋದಾ? ಈಗ ಎಷ್ಟು ಸಾಲ ಮಾಡಿದಾರ ಮನೆಯವರು? ಮಾಡಿರ್ತಾರೆ ಅವ್ರು ಮಾಡಿರೋ ಲೆಕ್ಕಾಚಾರನೇ ಬಿಡಿ ಸರ್. ಮಾಡಿರ್ತಾರೆ ಅವರು ಸಾಲನ, ಅವರು ಒಳಗೆ ಮಾಡ್ಕೊಂಡಿರ್ತಾರೆ. ನಾವು ಹೇಳಿದ್ರೆ ಸಿಬ್ಬಂದಿಗಳು ಏನಾದ್ರು ಬರ್ತಾ ಇದ್ದಾರೆ ಇಲ್ಲಿಗೆ? ಬರ್ತೀವ್ರ ಸರ್, ಡೈಲಿ 5 ಸೀಟ್ 6 ಸೀಟ್ ಬರ್ತಾ ಇದ್ದಾರೆ ಬೀದಿಗ. ಏನು ಹೇಳ್ತಾರೆ ಬಂದು? ಏನಂತ ಹೇಳ್ತಾರೆ? ದುಡ್ಡು ಕಟ್ಟಿ ನಮ್ದು ನೀವು ತಗೊಂಡಿಲ್ವಾ, ನಮ್ ತಗೊಂಡ್ರ ದುಡ್ಡು ಕಟ್ಟಿ. ಏನಿಲ್ಲ ಈಗ ಹುಡುಗರು ಹೋಯ್ತಾರ. ಈಗ ಅಲ್ಲೇನಂತಾರ ನಿಮ್ಮ ಸಂಬಳ ಸಿಕ್ಕಲ್ಲ ಅಂತ ಹುಡುಗರ್ಗಣದು. ಹುಡುಗರು ಬಿಟ್ರಲ್ಲ ಸರ್ ಅವ್ರಿಗೆ ಮ್ಯಾನೇಜರ್ಗಳು ಬಂದ್ಬಿಡೋದಾಗ ಮ್ಯಾನೇಜರ್ಗಳು ಬಂದು ಮ್ಯಾನೇಜರ್ಗಳು ತೊಂದರೆ ಕೊಡೋದು. ಅವರು ಕಟ್ಲಿ ದುಡ್ಡ ಅನ್ಕೊಡು. ಮ್ಯಾನೇಜರ್ ಕರ್ಕೊಂಬಂದಾಗ ಮ್ಯಾನೇಜರ್ ನಿಮ್ಮ ಅವ್ರಂತಾರ, ಅಮ್ಮ ನಿಮ್ಮ ಕೈ ಮುಗಿತೀನಿ ಅನ್ರಮ್ಮ, ನೀವು ನಿಮ್ಮಿಂದಾಡಿ ನಮ್ಮ ಮ್ಯಾನೇಜರ್ ಕೆಲಸ ತಿಂತದಾಕ್ಬಿಡ್ತಾನಂತ ಮ್ಯಾನೇಜರ್ ಮೇಲೆ ಎತ್ಕಟ್ಟೋದು. ಇವ್ರು ಬರ್ತಾರೆ ಸಿಬ್ಬಂದಿಗಳು ಸರ್, ಕೆಲಸದವರು, ಅವರು ಕಮ್ಮಿ ಬಜೆಟ್ನವರು. ಅವ್ರಂತಾರ ಮ್ಯಾನೇಜರ್ ಬಂದಾಗ ಅವಂತ್ಕಡ್ರೆ ಅದು ಹೇಳಿದ್ದಾರೆ, ಅವಂತ್ಕಡ್ರಮ್ಮ ನಮಗೂ ತೊಂದರೆ, ನಿಮ್ಮಿಂದಾಡಿ ನಮಗೂ ನಿಮ್ಮ ಕಷ್ಟ ನಮಗೆ ಗೊತ್ತಾಯ್ತು ಅಂತ ಹೇಳಾರ. ಅವ್ರು ಯಾರ ಐಕ ಹುಡುಗರು ಸಿಬ್ಬಂದಿಗಳು ದುಡ್ಡು ಎತ್ಕೋಕ್ ಬರ್ತಾರಲ್ಲ ಅವರು. ಮ್ಯಾನೇಜರ್ ಬಂದಾಗ ಮಾತ್ರ ಇವ್ರೆ ಹೋಗಿ ನಿಮ್ಮ ಕೈಲಿ ಆಗಲ್ಲ ಪಾಯಿಗಳು ಅಂತೆಲ್ಲ ಹೇಳಾರ ಸರ್. ನಾವು ಒಂದು 4-5 ಜನ ಬಾಯಲ್ಲಿ ಕೇಳಿವಿ ಇಲ್ಲಿ ಬರೋ ಹುಡುಗರು. ನೋಡ್ಯಪ್ಪ ನಮ್ಮ ಮ್ಯಾನೇಜರ್ ಬಂದಾಗ ನಿಮ್ಮ ಕಷ್ಟಗಳ ನೀವು ಏನಾರ ಮಾಡ್ಕೊಳ್ಳಿ, ನಮ್ಮ ಕೆಲಸ ಇಲ್ದಾಗ ಹೋಯ್ತೆ ನಿಮ್ಮಿಂದಾಡಿ ಅಂತ ಅವರು ಸುಧಾ ನಮ್ಗೆ ತಾಳ್ಮೆ ಕೊಟ್ಟಿದ್ದಾರೆ. ಯಾರೇಳಿ ಸಂಘದವರು ತಾಳ್ಮೆ ಕೊಟ್ಟಿದ್ದಾರೆ. ಅವಂತ್ಕೊಬಿಡಿ ಅವ್ರು ಬಂದಾಗ ಹಿಂಗೆ ಮಾಡ್ಕೊಂಡೋಗಿ ನಿಮ್ಗೆ ಕಷ್ಟ ಬಂದಾಗೆ ದುಡ್ಡು ಕಟ್ಟಿ ಅನ್ನೋರು ಅವರ. ನಿಮ್ಮ ಸಾಲ ನಿಮ್ಮ ಮನಸ್ಸು ಲ್ಯಾಪ್ತಿಂದ ತೀರ್ಸ್ಕೊಂಡು ಸಾಲ ತೀರ್ಸ್ಕೊಡಿ ಅಂತ ಕೇಳೋರು ಅವರ. ಅಂದಾಗ ಈ ಮ್ಯಾನೇಜರ್ ಬರ್ತಾರಲ್ಲ ಕಿರ್ಗೋಲ್ ಹಾಕ್ಬಿಟ್ಟು ಮನೆ ತಾಯಿ ನಿಂತ್ಬಿಡ್ತಾರೆ, ಕಡೆಗೆ ಇಲ್ಲ. ಇದನ್ನೆಲ್ಲ ನಿಲ್ಲಬೇಕು, ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಏನು ಅಂತ ಹೇಳಿ ಈಗಾಗಲೇ ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೂಡ ಏನೋ ಕಿರುಕುಳ ಕೊಡ್ತಿರುವಂಥದ್ದು, ಅದರಿಂದಾಗಿ ಮನೆಗೆ ಬೀಗ ಹಾಕಿ ಊರು ಬಿಟ್ಟು ಕೂಡ ಹೋಗಿದ್ದಾರೆ. ಈಗ ಇದೆಲ್ಲ ಸರಿಯಾಗಬೇಕು ಅಂತಂದ್ರೆ ಏನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು ಅಂತ? ಸರ್ಕಾರ ಫೈನಾನ್ಸ್ ನಿಲ್ಲಿಸ್ಬೇಕು ಸರ್, ಮನ್ನಾ ಮಾಡ್ಬಿಡ್ಬೇಕು. ಸಾಲನೇ ಕೊಡಬಾರ್ದು ಅವ್ರಿಗೆ. ಈಗ ನೀವಂತಿದ್ರೆ ಈಗ ನನ್ನ ಬಜೆಟ್ ಇರುತ್ತೆ, ನಾನು ಒಂದು 7 ಲಕ್ಷ ಬಾಳ್ತೀನಿ, ಒಂದು 7 ಲಕ್ಷ ಜೀವನ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನೀವು ಕೊಡ್ಬೇಕಾದ್ರೆ 7 ಲಕ್ಷದ ಜೀವನ ಮಾಡ್ತೀನಿ ಅಂದರೆ ನನಗೆ 50,000 ರೂಪಾಯಿ ಜೀವನ. 1.5 ಲಕ್ಷ ನೀವು ಕೊಡೋದು ಬೇಡಿ, ನಂಗೆ ಬರೀ 50,000 ನಿಲ್ಲಿಸಿ ಕಷ್ಟ ಕಾಪಾಡೋರು. ಅದನ್ನು ನಾವು ಹೆಂಗೆ ತೀರ್ಸ್ಕೋಬೋದು ಅಂದ್ಕೊಳ್ಳಿ. ನೀನು 5 ಲಕ್ಷ ಕೊಟ್ಬಿಡೋದು. ನೀನು 10 ಜನ ಬರ್ತಿದ್ದಾರೆ ಸಂಘದವರು, ಸೇರ್ಕಮ್ಮ ನೀನು, ನಿಂಗೆ ದುಡ್ಡು ಬರಲ್ಲ ಅಂದ ನನ್ನ ಸಂಘದಲ್ಲಿ, ನಿನ್ನ ಸಂಘದಲ್ಲಿ ನೀ ಸೇರ್ಕಮ್ಮ, ನಿಮಗೂ ದುಡ್ಡು ಬರ್ತಾ ಒಂದು ಗುಂಪು ಸೇರಿಸಿ ಒಂದು 5 ಜನನ ಅಂತ. ಈ ಬಜೆಟ್ಗಳಲ್ಲಿ ಸಂಘಕ್ಕೆ ಸೇರಿಸ್ತಿದ್ದವ್ರು ಇಲ್ಲ ಸರ್. ಬಂದವರಲ್ಲಿ ಹಿಂಗೆ ಮಾಡಿ ಗುಂಪು ಕಟ್ಟಿ ಇದು ಮಾಡಿದ್ರು. ಯಾರು ಸಂಬಳಕ್ಕೆ ಸಲುವಾಗ ಗುಂಪಿನ ಸಾಲಗಳು ಬರ್ತಾರಲ್ಲ ಇವ್ರು ಸಂಬಳಕ್ಕೆ ಸಲುವಾಗ ಆ ಥರ ಮಾಡಿದ್ರು. ಇವರು ಸ್ಟಾಪ್ ಮಾಡಬೇಕು. ಇದಿಷ್ಟು ಏನೋ ಗ್ರಾಮಸ್ಥರು ಮಾತಾಡುವಂಥದ್ದು. ಅಂದರೆ ಕಂಪ್ಲೀಟಾಗಿ ಮೈಕ್ರೋ ಫೈನಾನ್ಸು ಏನೋ ಸಾಲವನ್ನು ಕೊಡಲಿಕ್ಕೆ ಬರ್ತಾರೆ, ಇದು ಕಂಪ್ಲೀಟಾಗಿ ನಿಲ್ಲಬೇಕು. ಇದು ನಿಂತರೆ ಮಾತ್ರ ಏನೋ ಈ ರೀತಿಯಾಗಿ ಊರು ಬಿಟ್ಟು ಹೋಗುವಂಥದ್ದು ನಿಲ್ಲುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಿರುಕುಳದಿಂದಾಗಿ ಇನ್ನೂ ಕೂಡ ಮನೆಯನ್ನು ಖಾಲಿ ಮಾಡುವಂಥದ್ದು, ಅಂದರೆ ಮನೆಗೆ ಬೀಗ ಹಾಕ್ಕೊಂಡು ಹೋಗುವಂಥ ಪ್ರಕ್ರಿಯೆ ಆಗುತ್ತೆ. ಕಂಪ್ಲೀಟಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ, ಅಂದರೆ ಸಾಲವನ್ನು ಕೊಡುವಂಥದ್ದು ಅಂದರೆ ಆದಾಯ ಸಾಮರ್ಥ್ಯವನ್ನು ನೋಡದೆ, ಪರಿಶೀಲನೆ ಮಾಡದೆ ಹೇಗೆ ಬೇಕಾಗಿ ಸಾಲವನ್ನು ಕೊಡ್ತಿದ್ದಾರೆ. ಇಂತಹ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು, ಕಂಪ್ಲೀಟು ನಿಲ್ಲಿಸಬೇಕು ಅನ್ನುವಂತಹ ಮಾತನ್ನು ಸ್ವತಃ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.